ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭದ್ರಗಂತೂ ವಿದ್ಯೆ ಮೇಲೆ ತುಂಬಾ ಪ್ರೀತಿ ಬರ್ತಾ ಇರುತ್ತೆ. ಹಾಗೆ ವಿದ್ಯಾಗೋಸ್ಕರ ಇಲ್ಲಿ ಎಲ್ಲ ವಸ್ತುಗಳನ್ನು ತಂದಿಡ್ತಾರೆ. ವಿದ್ಯಾಗೆ ಕಷ್ಟ ಆಗಬಾರ್ದು, ಅವಳ ಹೊಟ್ಟೆಲಿ ಮಗ ಐತೆ, ಅವಳಿಗೆ ನೋವು ಕೊಡಬಾರ್ದು ಅಂತ ಭದ್ರ ಅಂತೂ ತುಂಬಾ ಪ್ರೀತಿ ತೋರಿಸ್ತಾ ಇರ್ತಾರೆ. ಪ್ರೀತಿಯಿಂದನೇ ವಿದ್ಯಾನ ಹತ್ರ ಆಗೋಕ್ಕೆ ನೋಡ್ತಾ ಇರ್ತಾರೆ ಭದ್ರ. ಇದೆಲ್ಲದು ಕೂಡ ವಿದ್ಯಾಗೆ ಗೊತ್ತಾಗ್ತಾ ಇರುತ್ತೆ. ಗೊತ್ತು ಗೌಡ್ರೆ, ನೀವು ನನ್ನ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತೀರಿ ಅಂತ ನನಗೆ ಗೊತ್ತು, ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ವಿದ್ಯಾ ಅಂದ್ಕೊತಾ ಇರ್ತಾರೆ. ಅದೇ ರೀತಿ ಸಾವಿತ್ರಿ ಅಂತೂ ವಿನಂತಿ, ಅದೇನಾದರೂ ಸರಿ, ಈ ಭದ್ರ ನಮ್ಮ ಮಾತೆ ಕೇಳ್ತಾ ಇಲ್ವಲ್ಲ, ಈ ವಿದ್ಯೆನ ತಲೆ ಮೇಲೆ ಕೂರಿಸ್ಕೊಂಡವನೇ, ಹೇಗಾದರೂ ಮಾಡಿ ಈ ವಿದ್ಯೆನ ಅವನಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂದರೆ ಅವಳ ಹೊಟ್ಟೆಲಿರೋ ಮಗ, ಅದನ್ನು ಹೇಗಾದರೂ ಮಾಡಿ ದೂರ ಮಾಡಿದರೆ ಆಮ್ಯಾಕೆ ನಾವು ಅಂದ್ಕೊಂಡಿರೋ ಹಾಗೆ ಆಗುತ್ತೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ. ಅವ್ವ, ನೀನು ಹೇಳ್ತಾ ಇರೋದೇನೋ ನಿಜನೇವ, ಅದೆಲ್ಲ ಸಾಧ್ಯನವ್ವ ಅಂತ ವಿನಂತಿ ಹೇಳ್ತಾರೆ. ಖಂಡಿತ ಸಾಧ್ಯ ಕಣೆ, ಅವಳನ್ನು ನಾವು ಮಾಡಲೇಬೇಕು ಅಂತ ಈ ಸಾವಿತ್ರಿ ಹೇಳ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಮನೆ ಬಾಗಿಲ ಹತ್ರ ನಿಂತ್ಕೊಂಡಿರ್ತಾರೆ. ತುಂಬ ಖುಷಿಯಿಂದ ತನ್ನ ಹೊಟ್ಟೆನ ಮುಟ್ಕೊಂಡಿರ್ತಾರೆ. ಮಗ ಕಂದ, ನಿಜವಾಗ್ಲೂ ಖುಷಿ ಆಗ್ತದೆ, ನಿಮ್ಮ ಅಪ್ಪ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ, ಅದಕ್ಕೋಸ್ಕರನೇ ನನಗೆ ಕಷ್ಟ ಆಗಬಾರ್ದು ಅಂತ ಮನೆಗೆ ಎಲ್ಲ ವಸ್ತುಗಳನ್ನು ತಂದಿಟ್ಟಿದ್ದಾರೆ. ತುಂಬಾ ಪ್ರೀತಿ ಇದ್ದರೂ ಕೂಡ ನನ್ನ ಮುಂದೆ ತೋರಿಸ್ಕೊತಾ ಇಲ್ಲ. ನಿಜವಾಗ್ಲೂ ನಿಮ್ಮ ಅಪ್ಪ ತುಂಬ ಒಳ್ಳೆಯವರು ಅಂತ ವಿದ್ಯಾ ತನ್ನ ಹೊಟ್ಟೆಲಿರೋ ಮಗು ಜೊತೆ ಮಾತಾಡ್ತಾ ಇರ್ತಾರೆ. ಚಂಪಾ ಬಂದ್ಬಿಟ್ಟು, ಏನು ವಿದ್ಯಕ್ಕ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದೀರಾ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಅಯ್ಯೋ ಏನೂ ಇಲ್ಲ ಚಂಪಾ, ನನ್ನ ಮಗು ಜೊತೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಗೌಡ್ರಂತ ಅಪ್ಪನ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿದ್ದೀರಾ ಅಂತ ಮಗು ಹತ್ರ ಮಾತಾಡ್ತಾ ಇದ್ದೀನಿ ಚಂಪಾ ಅಂತ ವಿದ್ಯಾ ಹೇಳ್ತಾರೆ. ಹೌದು ವಿದ್ಯಕ್ಕ, ನೀ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ವಿದ್ಯಕ್ಕ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಂಥ ಅಪ್ಪನ ಪಡೆಯೋಕ್ಕೆ ನಿಮ್ಮ ಮಗು ಪುಣ್ಯ ಮಾಡಿದರೆ ಅಂಥ ಗಂಡನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ವಿದ್ಯಕ್ಕ ಅಂತ ಇಲ್ಲಿ ಚಂಪಾ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ, ಹೌದು ಚಂಪಾ, ತುಂಬಾ ಸಾನೆ ಪ್ರೀತಿ ಇಟ್ಕೊಂಡವ್ರೆ, ನನಗೆ ಅರ್ಥ ಆಗ್ತೈತೆ ಅಂತ ವಿದ್ಯಾ ಹೇಳ್ತಾರೆ. ಹೌದು ವಿದ್ಯಕ್ಕ, ಅವ್ರಿಗೆ ನಿನ್ನ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾವ್ರೆ, ಆದರೆ ಎದುರುಗಡೆ ಮಾತ್ರ ತೋರಿಸ್ಕೊತಾ ಇಲ್ಲ ಅಷ್ಟೇ. ನೀವಂದರೆ ಅವ್ರಿಗೆ ತುಂಬಾ ಪ್ರಾಣ ವಿದ್ಯಕ್ಕ. ಅಷ್ಟೇ ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿರೋ ಮಗುನ ಜೋಪಾನ್ವ ಕಾಳಜಿಯಿಂದ ನೋಡ್ಕೊತಾ ಇದ್ದಾರೆ. ನಿಮ್ಮ ಎದುರು ಬಂದಾಗ ಮಾತ್ರ ಆ ರೀತಿ ಮಾತಾಡ್ತಾರೆ, ಆದರೆ ಆಮ್ಯಾಕೆ ನಿಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ನಡೆಸ್ಕೊತಾರೆ ನೀವು ನೋಡಿದ್ದೀರಾ ವಿದ್ಯಕ್ಕ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ವಿದ್ಯಕ್ಕ ಅಂತ ಹೇಳ್ತಾ ಇರ್ತಾರೆ. ಆಗ ವಿದ್ಯೆಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಚಂಪಾ ಮಾತುಗಳನ್ನು ಕೇಳಿ. ಈ ಕಡೆ ಗುಡಿಸ್ಲಲ್ಲಿ ಈಶ್ವರಿ ಅಂತೂ ಕೂಗಾಡ್ತಾ ಕಿರ್ಚಾಡ್ತಾ ಇರ್ತಾರೆ. ಅವ್ವ, ಏನಾಯ್ತವ, ಯಾಕೆ ಈ ರೀತಿ ಕೂಗಾಡ್ತಾ ಇದೆಯಾ ಅಂತ ಚಿತ್ರ ಹೇಳ್ತಾರೆ. ಏಯ್, ಏನೂ ಆಗಿಲ್ವೇನೆ, ಏನೂ ಆಗಿಲ್ವಾ, ನಿನಗೇನು ಆಗಿಲ್ಲ ಇರ್ಬೋದು, ಆದರೆ ನನಗೆ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ತೆಗೆದ್ಬಿಟ್ಲು ಆ ಮೂರಡಿಯಿಂದ ನಾವು ಈ ಗುಡಿಸ್ಲಿಗೆ ಬರುವಾಗಾಯಿತು. ಯಾವುದೇ ಕಾರಣಕ್ಕೂ ಆ 3 ಅಡಿನ ಸುಮ್ಮನೆ ಬಿಡಲ್ಲ. ಇಷ್ಟು ಖುಷಿಯಾಗಿ ಆ ಮನೆಯಲ್ಲಿದ್ದೆ, ನನ್ನ ಮಗ ಸುಭಾಸ್ನು ಕೂಡ ದೂರ ಮಾಡಿಕೊಂಡೆ, ಇನ್ನೇನು ಸುಭಾಸನ ಕರ್ಕೋಬೇಕು ಅನ್ನೋಷ್ಟರಲ್ಲಿ ಅದಕ್ಕೂ ಕೂಡ ಕಲ್ಲೆರ್ಚಿಬಿಟ್ಲು. ಅಷ್ಟೇ ಅಲ್ಲ, ಈ ಗುಡಿಸ್ಲಿಗೆ ಬರೋಕ್ಕೂ ಕೂಡ ಆ 3 ಅಡಿನೇ ಕಾರಣ. ಅವಳನ್ನ ಸುಖವಾಗಿರೋಕ್ಕೆ ನಾನು ಬಿಡ್ತೀನ? ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಸುಖವಾಗಿರಬಾರ್ದು. ಅದು ಭದ್ರನ ಜೊತೆ ಖುಷಿಯಾಗಿ ಇರೋಕ್ಕೆ ನಾನಂತೂ ಅವಕಾಶ ಮಾಡಿಕೊಡೋಕ್ಕಿಲ್ಲ. ನಮ್ಮನ್ನು ಗುಡಿಸ್ಲಿಕ್ಕೆ ಹಾಕಿದ್ದಾಳೆ, ಆದರೆ ಅವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಈ ಊರಲ್ಲ, ಈ ಊರಿಂದನೇ ಬಹಿಷ್ಕಾರ ಮಾಡಿಬಿಡ್ಬೇಕು, ಹಾಗೆ ಮಾಡಿಬಿಡ್ತೀನಿ ಅಂತ ಈಶ್ವರಿ ಕೂಗಾಡ್ತಾರೆ. ಅವ್ವ ಚೋಪಾನವ್ವ, ಯಾರಾದರೂ ಕೇಳಿಸ್ಕೊಂಡ್ರೆ ವಿದ್ಯೆನಲ್ಲ ನಮ್ಮನ್ನೇ ಊರಿಂದ ಬಹಿಷ್ಕಾರ ಹಾಕಿಬಿಡ್ತಾರೆ ಅಂತ ಚಿತ್ರ ಹೇಳ್ತಾರೆ. ಏಯ್ ಮುಚ್ಚೆ ಬಾಯಿ, ಏನೇ ಮಾತಾಡ್ತಾ ಇದೆಯಾ, ನನ್ನ ಸಂಕಟ ನನ್ನ ಕಷ್ಟ ನಿನಗೇನೇ ಗೊತ್ತಿದೆ, ನನಗೆ ಗೊತ್ತು ಕಣೆ, ಅದೆಲ್ಲ ನನಗೆ ಗೊತ್ತು, ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿನಗೇನೇ ಗೊತ್ತಿದೆ ಅಂತ ಈಶ್ವರಿ ಕೂಗಾಡ್ತಾರೆ. ಆ 3 ಅಡಿ ಮಾತ್ರ ಯಾವುದೇ ಕಾರಣಕ್ಕೂ ಸುಖವಾಗಿರೋಕ್ಕೆ ನಾನು ಬಿಡೋಕ್ಕಿಲ್ಲ ಅಂತ ಈಶ್ವರಿ ರಂಪ ಮಾಡ್ತಾ ಇರ್ತಾರೆ. ಅಮ್ಮಮ್ಮ ನೋಡಿದ್ರ ಅಂತ ಕಾಟ್ಲೆ ಕೇಳ್ತಾ ಇರ್ತಾರೆ. ಏನಾಯ್ತು ಕಾಟ್ಲೆ, ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ ಅಂತ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಅಯ್ಯೋ, ನಾನು ಹೇಳಿದ್ ಕೇಳಿದರೆ ನೀವು ಸಾನೆ ಖುಷಿ ಆಗ್ತೀರಾ ಅಂತ ಕಾಟ್ಲೆ ಹೇಳ್ತಾರೆ. ಅಂಥದ್ದೇನ್ಲ ಅಂತ ಈ ಕಡೆ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ನೋಡಮ್ಮಮ್ಮ, ವಿದ್ಯೆಗೋಸ್ಕರ ನಮ್ಮ ಅಣ್ತಮ್ಮ ಹೆಂಗೆಲ್ಲ ಸಹಾಯ ಮಾಡ್ತವನೆ ನೋಡದ, ಮನೆ ಒಳಗಡೆ ಎಲ್ಲ ವಸ್ತುಗಳನ್ನು ತಂದಿಟ್ಟಿದ್ದಾನೆ. ವಿದ್ಯೆನ ಎದುರುಗಡೆ ಕೋಪ ಮಾಡಿಕೊಂಡ್ರು ಮನಸ್ಸಲ್ಲಿ
ಸಾನೇ ಪ್ರೀತಿ ಮಾಡ್ತವನೆ. ಅಲ್ಲ, ನಮ್ಮ ಅಣ್ತಮ್ಮ ನಮಗೆ ನಾಟಕ ಮಾಡ್ತವನೆ, ವಿದ್ಯೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ವಾ, ಯಾಕೆ ಹೇಳು, ಅಷ್ಟು ಜೋಪಾನಾಗಿ ನೋಡ್ಕೊತಾ ಇದ್ದಾನೆ. ವಿದ್ಯಾ ಬಿದ್ದೋಗ್ತಾಳೆ ಇದ್ಲು, ಆದರೆ ವಿದ್ಯೆನ ಜೋಪಾನವಾಗಿ ಕಾಪಾಡಿದ್ದಾರೆ ಅಂತ ಈ ಕಡೆ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡ ಅಮ್ಮಮ್ಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಲೇ ಕಾಟ್ಲೆ, ಅವನು ನನ್ನ ಮೊಮ್ಮಗ ಕಣ್ಲ, ನನ್ನ ಮೊಮ್ಮಗ ಅಂದಮೇಲೆ ನಮ್ಮ ವಿದ್ಯೆನ ಚೆನ್ನಾಗಿ ನೋಡ್ಕೊಳ್ದೇ ಇರ್ತಾನ? ಖಂಡಿತವಾಗ್ಲೂ ನೋಡ್ಕೊತವನೆ. ಅವನ ಕೋಪ ಎಷ್ಟೊತ್ತಿದ್ರು ಒಂದು 5 ನಿಮಿಷ ಅಷ್ಟೇ. ಆಮೇಲೆ ಮನಸ್ಸಲ್ಲಿ ತಾನೇ ಪ್ರೀತಿ ಮಾಡ್ತವನೆ ನಮ್ಮ ವಿದ್ಯೆನ. ನೋಡ್ತಾ ಇರು, ವಿದ್ಯೆಗೆ ಆದಷ್ಟು ಬೇಗ ಮಗು ಆಗುತ್ತಲ್ವಾ, ಆಮ್ಯಾಕೆ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಈ ಕಡೆ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಏನೋ ಅಮ್ಮಮ್ಮ, ಒಟ್ಟಿನಲ್ಲಿ ನಮ್ಮ ಅಣ್ತಮ್ಮ ವಿದ್ಯಕ್ಕನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಈ ಕಡೆ ಕಾಟ್ಲೆ ಹೇಳ್ತಾ ಇರ್ತಾರೆ. ಅಂತೂ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಭದ್ರಾ ತಂದಿರೋ ಮಂಚದ ಮೇಲೆ ಕೂತ್ಕೊಂಡು ಮಗು ಹತ್ರ ಮಾತಾಡ್ತಾ ಇರ್ತಾರೆ. ಪುಟ್ಟಾಣಿ, ನೋಡ್ದ ನಿಮ್ಮ ಅಪ್ಪ ನಿಮಗೋಸ್ಕರ ನೋವಾಗಬಾರ್ದು ಅಂತ ಇಷ್ಟೆಲ್ಲ ಸಹಾಯ ಮಾಡ್ತವ್ರೆ, ಸಾನೇ ಪ್ರೀತಿ ಇಟ್ಕೊಂಡವ್ರೆ, ಈಗಲೇ ಇಷ್ಟೊಂದು ಪ್ರೀತಿ ಇಟ್ಕೊಂಡವ್ರೆ ಅಂದಮೇಲೆ ಇನ್ನು ಅವರು ನೀವು ಹೊರಗಡೆ ಬಂದಮೇಲೆ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ನಾನು ನಿಜವಾಗ್ಲೂ ನಂಬಕ್ಕೆ ಆಗ್ತಾಯಿಲ್ಲ. ಸಾನೇ ಖುಷಿ ಆಗ್ತಾಯಿದೆ ಗೌಡ್ರೆ, ನನ್ನ ಮ್ಯಾಗೆ ಎಷ್ಟೊಂದು ಪ್ರೀತಿ ಇದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ವಿದ್ಯಾ ತನ್ನ ಹೊಟ್ಟೆನ ಮುಟ್ಕೊಂಡು ಭದ್ರಾ ತಂದಿರೋ ಮಂಚನ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ. ಆಗ ವಿದ್ಯೆಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಗೌಡ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ವಿದ್ಯೆ ಖುಷಿ ಪಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇಲ್ಲಿ ಅಮ್ಮಮ್ಮಂಗೂ ಕೂಡ ವಿದ್ಯೆ ಹೊಟ್ಟೆಯಲ್ಲಿ ಅವಳಿ ಜೋಳಿ ಮಗು ಇರೋದು ಗೊತ್ತಿರುತ್ತೆ. ಅಮ್ಮಮ್ಮ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಯ್ಯೋ, ಎಷ್ಟು ಖುಷಿ ಆಗ್ತಾ ಇದೆ, ನಮ್ಮ ವಿದ್ಯೆ ಹೊಟ್ಟೆಯಲ್ಲಿ 2 ಮಕ್ಕಳಿದ್ದಾವೆ ಅಂದಮೇಲೆ ನಮ್ಮ ವಿದ್ಯೆನ ಜೋಪಾನವಾಗಿ ನೋಡ್ಕೋಬೇಕು. ಅವಳು ಇವಾಗ 1 ಮಗು ಅಲ್ಲ 2 ಮಗು ಇದ್ದೆ, ಅವಳು ಹುಷಾರಾಗಿರಬೇಕು. ಅವಳು ಇವಾಗ ಯಾಕೋ ಕೆಲಸಕ್ಕೆಲ್ಲ ಹೋಗೋದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಇದನ್ನು ಭದ್ರನ ಹತ್ರ ಮಾತಾಡಿಬಿಟ್ಟು ಕೆಲಸಕ್ಕೆ ಕೈದು ಮಾಡಬೇಕು ಅಂತ ಹೇಳಬೇಕು ಅಂತ ಅಮ್ಮಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಇದು ವಿದ್ಯೆ ಮೇಲಿರೋ ಕಾಳಜಿಗೋಸ್ಕರ ಆದರೂ ನಾನು ಈ ರೀತಿ ಮಾಡಲೇಬೇಕು ಅಂತ ಇಲ್ಲಿ ಅಂದ್ಕೊತಾ ಇರ್ತಾರೆ. ಕಡೆ ವಿದ್ಯಾ ಇನ್ನೇನು ಕೆಳಗೆ ಬೀಡು ಅನ್ನೋಷ್ಟರಲ್ಲಿ ಇಲ್ಲಿ ಭದ್ರಾ ಹೋಗಿ ಹಿಡ್ಕೊತಾರೆ. ಆಗ ಏನು ವಿದ್ಯಾ, ಇದು ಯಾರು ಇಲ್ಲಿ ತಂದು ಹಾಕಿದ್ದು ಈ ಥರ ಅಂತ ಕೋಪ ಮಾಡ್ಕೊತಾರೆ ಭದ್ರಾ. ಆಗ ವಿದ್ಯಾ, ಗೌಡ್ರೆ ನಿಜವಾಗ್ಲೂ ಒಂದು ಕ್ಷಣ ಮೈ ಜುಮ್ ಅನ್ನಿಸ್ತು, ನನಗೇನಾಯಿತು ಅಂತ ಅಂದ್ಕೊಂಡೆ, ಕೊನೆಗೂ ನೀವೇ ನನ್ನನ್ನು ಕಾಪಾಡಿಬಿಟ್ರಿ ಅಂತ ವಿದ್ಯಾ ಹೇಳ್ತಾರೆ. ಆಗ ಭದ್ರಾ, ನೋಡು ವಿದ್ಯಾ, ಕೆಳಗಡೆ ನೋಡ್ಕೊಂಡು ಹೋಗೋದಿದ್ರೆ ನನ್ನ ಜೊತೆ ಹೇಳಿಬಿಟ್ಟು ಹೋಗು, ಈ ರೀತಿ ತುಂಬಿಟ್ಟು ಬಸ್ರಿ ಆದಮೇಲೆ ಈ ರೀತಿ ಓಡಾಡಬೇಡ, ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಹೋಗು ನಿನ್ನೊಳಗೆ ಅಂತ ಗೊತ್ತಾಗುತ್ತೆ. ಆದರೆ ಇದನ್ನೆಲ್ಲ ಮಾಡಿದ್ದು ಈ ಕಡೆ ಸಾವಿತ್ರಿ ಅಂತ ಇಲ್ಲಿ ಭದ್ರಕ್ಕೆ ಗೊತ್ತಾಗುತ್ತೆ. ಏನತ್ತೆ ಆ ರೀತಿ ನೋಡ್ತಾ ಇದ್ದೀರಾ, ಏನು ಈ ಪ್ಲ್ಯಾನ್ ನಿಮ್ದ ಹೇಗೆ ಅಂತ ಹೇಳ್ತಾರೆ. ಅಯ್ಯೋ ಅಯ್ಯೋ, ಏನು ಮಾತಾಡ್ತಾ ಇದೆಯಾ ಭದ್ರಾ, ನಾನು ಯಾಕೆ ಆ ರೀತಿ ಮಾಡ್ತೀನಿ, ಅಷ್ಟಕ್ಕೂ ವಿದ್ಯಾ ನಮ್ಮವಳು, ವಿದ್ಯಾ ಹೊಟ್ಟೆಲಿರೋ ಮಗು ಜೋಪಾನವಾಗಿರಬೇಕು ಅಂತ ನಾವು ಆಸೆ ಪಡ್ತೀವಲ್ವಾ ಅಂತ ಸಾವಿತ್ರಿ ಹೇಳ್ತಾರೆ. ಏನತ್ತೆ, ವಿದ್ಯಾ ನಿಮ್ಮವ್ರ, ಇಷ್ಟೊಂದು ಪ್ರೀತಿ ಬಂದ್ಬಿಡ್ತಾ ವಿದ್ಯಾ ಮೇಲೆ, ನಾನು ನೋಡ್ದಿರೋ ಪ್ರೀತಿ ನಿಮಗೆ ಇಷ್ಟೊಂದು ಪ್ರೀತಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಭದ್ರಾ ಹೇಳ್ತಾರೆ. ಏನು ಭದ್ರಾ ಇದು, ಎಷ್ಟೇ ಆಗಲಿ ವಿದ್ಯಾ ನಮ್ಮನೆ ಹುಡುಗಿ ಅಲ್ವಾ, ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಮ್ಮ ವಂಶ ಅಲ್ವಾ, ನಾವು ಅವಳನ್ನು ಕೇರ್ ಮಾಡಬೇಕಲ್ವಾ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಭದ್ರಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ಸಾಕತ್ತೆ, ಇಷ್ಟೆಲ್ಲ ಮಾಡಿಬಿಟ್ಟು ಈಗ ನಾಟಕ ಮಾಡ್ತಾ ಇದ್ದೀರಾ, ಇದೆಲ್ಲ ನಿಮ್ಮದೇ ಪಿತೂರಿ ಅಂತ ಚೆನ್ನಾಗಿ ಗೊತ್ತಿದೆ. ನೋಡಿ, ವಿದ್ಯೆಗೆ ಏನಾದರೂ ಮಾಡೋಕ್ಕೆ ಹೋದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕಿಲ್ಲ. ಯಾಕಂದರೆ ವಿದ್ಯಾ ಹೊಟ್ಟೆಯಲ್ಲಿ ನನ್ನ ಮಗ ಬೆಳೀತೈತೆ, ಯಾರಾದರೂ ವಿದ್ಯೆಗೆ ಏನಾದರೂ ಮಾಡಿದರೆ ಅವ್ರನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಭದ್ರಾ ವಾರ್ನಿಂಗ್ ಮಾಡಿ ಹೋಗ್ತಾರೆ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿ ಬೆಚ್ಚಿ ಬೀಳ್ತಾರೆ. ಲೇ ವಿನಂತಿ, ಕೇಳಿಸ್ಕೊಂಡು ಭದ್ರಾ ಹೇಳಿದ್ ಕೇಳಿಸ್ಕೊಂಡಿನಿ, ಈ 3 ಅಡಿ ಅದೇನು ಪ್ಲ್ಯಾನ್ ಮಾಡೋಳೋ ಹೇಗೋ, ಇವನನ್ನು ಹೇಗೆ ಚೇಂಜ್ ಮಾಡಿದಳು ನೋಡು ಅಂತ ಕೋಪ ಮಾಡ್ಕೊತಾ ಇರ್ತಾರೆ. ಕೊನೆಗೂ ಭದ್ರಾ ವಿದ್ಯೆ ಮೇಲೆ ಪ್ರೀತಿ ಶುರುವಾಗಿರುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.